ಗಡಿಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಒಂದು ಟೋಕರಿ ಕೋಳಿ ಸಮಾಜದ ವತಿಯಿಂದ ವಿಶೇಷವಾಗಿ ತಮ್ಮ ಸಮುದಾಯವನ್ನು ಕೂಡ ಏನಪ್ಪಾ ಅಂದ್ರೆ ಎಷ್ಟೇ ಸಮುದಾಯಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ವಿಶೇಷವಾದಂತಹ ಹೋರಾಟವನ್ನ ಸುಮಾರು 20 ಅಧಿಕವಾಗಿರುವಂತಹ ವಾಹನಗಳನ್ನ ತೆಗೆದುಕೊಂಡು ಇಂದು ಕಲಬುರಗಿಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇದರ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆ ಸಮಾಜದವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮ್ಮ ಸಮುದಾಯವನ್ನು ಟೋಕರಿ ಕೋಳಿ ಬಿಟ್ಟು ಹೋದಂತ ಪದವನ್ನು ಎಸ್ಟಿಗೆ ಸೇರಿಸಬೇಕಂತ ಕೋಲಿ ಕಬ್ಬಲಿಗೆ ಸಮಾಜ ವತಿಯಿಂದ ಎಸ್ಟಿ ಸಮಾವೇಶವನ್ನು ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲಾ ಹುಮ್ನಾಬಾದ್ ತಾಲೂಕದಿಂದ ಸುಮಾರು ಒಂದು 20 ವಾಹನಗಳನ್ನು ನಮ್ಮ ತಾಲೂಕದಿಂದ ಹುಮ್ನಾಬಾದ್ ತಾಲೂಕಾ ಕೋಲಿ ಸಮಾಜ ವತಿಯಿಂದ ಹಮ್ಮಿಕೊಂಡು ನಾವು ಕಲಬುರಗಿಗೆ ಪ್ರಯಾಣ ಮಾಡುತ್ತಿದ್ದೇವೆ. ಹೀಗಾಗಿ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ನಾವು ಟೋಕರಿ ಕೋಳಿ ಸಮುದಾಯವನ್ನು ಎಷ್ಟಿಗೆ ಬಿಟ್ಟು ಹೋದಂತ ಕಬ್ಬಲ್ಗೆ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕೆಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು 50,000ಕ್ಕಿಂತ ಜಾಸ್ತಿ ಸಂಖ್ಯೆಯನ್ನು ಸೇರಿಸಿ ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ದಾರೆ. ಎಲ್ಲಾ ಸಮಾಜದ ಮುಖಂಡರ ನೇತೃತ್ವದಲ್ಲಿ ರಾಜ್ಯಕ್ಕೆ ಒಂದು ಬಿಸಿ ತಟ್ಟಬೇಕಂತ ಒಂದು ಪ್ರತಿಭಟನೆ ಮಾಡುತ್ತಿದ್ದೇವೆ. ಇಂದು ಕಲಬುರಗಿ ನಗರದಲ್ಲಿ ಸ್ವಾಭಿಮಾನಿ ಕೋಲಿ ಕಬ್ಬಲಿಗೆ ಹೋರಾಟದ ಭಾಗವಾಗಿ ಹುಮ್ನಾಬಾದ್ ತಾಲೂಕಿನಿಂದ ಸುಮಾರು 20 ಗಾಡಿಗಳ ಮುಖಾಂತರ ಟೋಕರಿ ಕೋಲಿ ಸಮಾಜದ ಮುಖಂಡರೆಲ್ಲರೂ ಕೂಡಿ ಇಂದು ನಾವು ಕಲಬುರಗಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡ ಇದ್ದು ಟೋಕರಿ ಕೋಲಿ ಅಂತ ಕರಿತಾ ಇದ್ದಾರೆ. ಇಲ್ಲಿ ಟೋಕರಿ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಂತ ಅಂಬಿಗ, ಬೆಸ್ತ, ಕೋಲಿ, ಕಬ್ಬಲಿಗೆ, ಬಾರಿಕ ಇದನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಹೇಳಿ ಸ್ವಾಭಿಮಾನಿ ಹೋರಾಟವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಈ ರಾಜ್ಯ ಸರ್ಕಾರವನ್ನು ಮೀನಮೇಸೆ ಎಣಿಸ್ತಿದ್ದು ಈ ಹೋರಾಟದ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಈ 5 ಪದಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕಂತೇಳಿ ನಮ್ಮ ಬೇಡಿಕೆಯಾಗಿದೆ. ಅದಕ್ಕಾಗಿ ಕಲಬುರಗಿಯಲ್ಲಿ ಅಲ್ಲಿ ಕಬ್ಬಲಿ ಅಂತ ಕರಿತಾ ಇದ್ದಾರೆ, ಬೀದರ್ನಲ್ಲಿ ಟೋಕರಿ ಕೋಲಿ ಅಂತ ಕರಿತಾ ಇದ್ದಾರೆ. ಅದಕ್ಕಾಗಿ ಅವರು ನಮ್ಮ ಅಣ್ಣ ತಮ್ಮದರೆ, ಅವರು ನಮ್ಮ ಬಂಧು ಬಳಗನೆ, ಅವರಿಗೂ ಕೂಡ ಪರಿಶಿಷ್ಟ ಪಂಗಡವನ್ನು ಸರ್ಟಿಫಿಕೇಟ್ ಕೊಡಬೇಕಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋಕ್ಕಾಗಿ ಹುಮ್ನಾಬಾದ್ ಸ್ವಾಭಿಮಾನ ಕೋಲಿ ಸಮಾಜದ ಮುಖಂಡರೆಲ್ಲರೂ ಕೂಡಿ ನಾವು ಕಲಬುರಗಿಯನ್ನು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಹೊರಟ? ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಹೋರಾಟ ಇರುತ್ತೆ. ಅಲ್ಲಿಂದ ಮತ್ತ ಸ್ವಾಭಿಮಾನಿ ಹೋರಾಟದ ಕುರಿತು ಅಲ್ಲಿಂದ ಮುಖಂಡರೆಲ್ಲರೂ ಕೂಡಿ ಮಾತಾಡೋರು ಇದ್ದಾರೆ. ಒಂದ್ ವೇಳೆ ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಆಗುತ್ತೇನಾ ಅಥವಾ ಏನಾದ್ರು ಮುಂದುವರಿಸ್ತೀರಾ? ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆ ಕರ್ನಾಟಕ ರಾಜ್ಯ ಸರ್ಕಾರ ಈಡೇರಿಸದಿದ್ದರೆ ಈ ಹೋರಾಟವನ್ನು ಇನ್ನ ತೀವ್ರಗತಿಯಿಂದ ಹೋರಾಟ ಮುಂದುವರಿಯುತ್ತೆ ಮತ್ತು ಧರಣಿನೂ ಕೂಡಂತ ವ್ಯವಸ್ಥೆಯನ್ನು ನಮ್ಮ ನಾಯಕರು ಹಮ್ಮಿಕೊಂಡಿದ್ದಾರೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.